ಕುಲಕರ್ಣಿಗೆ ಜೀವಾವಧಿಯೋ ಬರೀ ಶಿಕ್ಷೆಯೋ? ಕೋರ್ಟ್ ಮುಂದೆ ಅಂಗಲಾಚಿದ್ದಾದ್ರೂ ಯಾಕೆ? ಏನಾಗತ್ತೆ ಶಿಕ್ಷೆ? ರಾಜಕೀಯ ಭವಿಷ್ಯಕ್ಕೆ ಕುತ್ತು. ಇದುವೇ ಚದುರಂಗದ ಎರಡನೇ ಸ್ಟೋರಿ, ಜೀವಾವಧಿ ಭಯ. ಜೀವಾವಧಿ ಶಿಕ್ಷೆನೇ ಆಗಲಿ ಅಂತೇಳಿ ಕೇಳ್ಕೊಂತೀವಿ. ನಮ್ಮ ತಾಯಿ, ನಮ್ಮ ತಮ್ಮ ಎಲ್ಲರಿಗೂ ಇದರಲ್ಲಿಂದ ಆತ್ಮಶಾಂತಿ ಸಿಗಲಿ. ಜೀವಾವಧಿ ಶಿಕ್ಷಣ ಆಗಬೇಕು ಅಂತ ನಾವು ಬಯಸ್ತೇವೆ. ಎಷ್ಟು ಇದು ಮಾಡಾರಂದ್ರೆ ಸಿಕ್ಕೇ ಸಿಗ್ತೈತೆ ಸರ್. ಧಾರವಾಡ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಯೋಗೇಶ್ ಗೌಡರ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ. 17 ಆರೋಪಿಗಳು ಕೂಡ ಅಪರಾಧಿಗಳು ಅನ್ನುವಂತಹ ತೀರ್ಪನ್ನ ಕೊಟ್ಟಿದೆ. ಈಗ ಇರುವಂತಹ ಪ್ರಶ್ನೆ, ಶಿಕ್ಷೆಯ ಪ್ರಮಾಣ ಎಷ್ಟು ಅನ್ನೋದು. ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿಗೆ ಶಿಕ್ಷೆಯ ಟೆನ್ಷನ್ ಉಂಟಾಗಿದ್ದು, ಜೀವಾವಧಿ ಶಿಕ್ಷೆಯಾಗತ್ತಾ, ಕ್ಷಮೆ ಇಲ್ಲದ ಜೀವಿತಾವಧಿಯೋ ಅನ್ನುವಂತಹ ಪ್ರಶ್ನೆ, ಆತಂಕ ಕೂಡ ಈಗ ಇದೆ. ಕಡಿಮೆ ಶಿಕ್ಷೆ ಕೊಡಿ ಸ್ವಾಮಿ ಅಂತ ಕೋರ್ಟ್ನಲ್ಲಿ ವಾದವನ್ನ ಕೂಡ ಅವರ ಪರ ವಕೀಲರು ಮಾಡಿದ್ದಾರೆ. ಈಗಾಗಲೇ ಸಿಬಿಐ ಅವರು ಕೂಡ ಒಂದ್ ಕಡೆ ವಾದ ಮಾಡಿದ್ದಾರೆ, ಮತ್ತೊಂದು ಕಡೆ ಈಗಾಗಲೇ ಅಪರಾಧಿಗಳ ಪರ ವಕೀಲರು ಕೂಡ ವಾದವನ್ನ ಮಾಡಿದ್ದಾರೆ. ಹಾಗಾದ್ರೆ ಜೀವಾವಧಿಯೇ ಆಗ್ಲಿ ಅಂತ ಹೇಳಿ ಈಗಾಗಲೇ ಸಿಬಿಐ ಪರ ವಕೀಲರು ವಾದವನ್ನ ಮಂಡನೆ ಮಾಡಿರೋದು. ಸಿಬಿಐ ಪರ ಅಡಿಷನಲ್ ಸಾಲಿಸಿಟರಿ ಜನರಲ್ ಎಸ್.ವಿ. ರಾಜು ಅವರು ವಾದ ಮಂಡಿದ್ದಾರೆ. ಅತ್ಯಂತ ಭೀಕರವಾಗಿ ಯೋಗೇಶ್ ಗೌಡರ್ ಅವರ ಕೊಲೆಯನ್ನ ಮಾಡಲಾಗಿದೆ ಅನ್ನೋದನ್ನ ಅವರು ಕೋರ್ಟ್ ಮುಂದೆ ಹೇಳಿದ್ದು, ಸಾಕ್ಷ್ಯಗಳನ್ನ ತಿರುಚಿದ್ದಾರೆ. ಇಲ್ಲಿ ಸಾಕ್ಷಿಗಳಿಗೆ ಬೆದರಿಕೆಯನ್ನ ಕೂಡ ಹಾಕಿದ್ದಾರೆ ಅನ್ನೋದನ್ನ ಕೂಡ ಈಗಾಗಲೇ ಹೇಳಿದ್ದಾರೆ. ಹಣದ ಆಮಿಷವನ್ನ ಕೂಡ ಇಲ್ಲಿ ಒಡ್ಡಿದ್ದಾರೆ ಅನ್ನುವಂತಹ ಮೆನ್ಷನ್ ಅನ್ನ ಕೂಡ ಈಗಾಗಲೇ ಮಾಡಿದ್ದಾರೆ ಎಸ್.ವಿ. ರಾಜು ಅವರು. ಶಾಸಕ ಸಚಿವ ಸ್ಥಾನವನ್ನ ಕೂಡ ಇಲ್ಲಿ ದುರ್ಬಳಕೆ ಮಾಡಿಕೊಂಡಿದ್ದಾರೆ ವಿನಯ್ ಕುಲಕರ್ಣಿ ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ. ಶಾಸಕರಾಗಿ ಕಾನೂನನ್ನ ಕೈಗೆತ್ತಿಕೊಂಡು ಅವರು ಕೊಲೆಯನ್ನ ಮಾಡಿಸಿದ್ದಾರೆ. ಈ ಮೂಲಕ ಅವರಿಗೆ ಒಂದು ದೊಡ್ಡ ಮಟ್ಟದ ಶಿಕ್ಷೆ ಆಗಬೇಕು ಅಂತಾನು ಹೇಳಿದ್ದಾರೆ. ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಇವರಿಗೆ ಸ್ವಲ್ಪ ಕೂಡ ಭಯ ಇಲ್ಲ. ಅದೇ ಕಾರಣಕ್ಕಾಗಿ ಇಂತಹ ಕೃತ್ಯವನ್ನ ಎಸಗಿದ್ದಾರೆ. ಕೊಲೆ ಮಾಡುವಂತಹ ಅಧಿಕಾರ ಯಾರಿಗೂ ಕೂಡ ಇರೋದಿಲ್ಲ, ಆದ್ರೆ ಇವರು ಕೊಲೆಯನ್ನ ಮಾಡಿದ್ದಾರೆ ಅನ್ನುವ ವಿಚಾರವನ್ನ ಹೇಳ್ತಾರೆ. ಪೊಲೀಸರನ್ನು ಕೂಡ ಇಲ್ಲಿ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋದನ್ನ ಈಗಾಗಲೇ ನ್ಯಾಯಾಧೀಶರ ಮುಂದೆ ಹೇಳುವ ಪ್ರಯತ್ನವನ್ನ ಮಾಡಿದ್ರು. ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ಆಗ್ಲೇಬೇಕು ಅನ್ನೋದನ್ನ ಕೂಡ ನ್ಯಾಯಾಧೀಶರ ಮುಂದೆ ಮನವಿ ಮಾಡಿದ್ರು. ಕಾನೂನಿನಲ್ಲಿ ಯಾವ ಗರಿಷ್ಠ ಶಿಕ್ಷೆ ಇದೆಯೋ ಅದನ್ನ ಕೊಡಬೇಕು ಅಂತಾನು ಕೂಡ ಎಸ್.ವಿ. ರಾಜು ಅವರು ನ್ಯಾಯಾಧೀಶರ ಮುಂದೆ ವಾದವನ್ನ ಮಂಡನೆ ಮಾಡಿದ್ದಾರೆ. ಇನ್ನು ಕಡಿಮೆ ಶಿಕ್ಷೆ ಕೊಡಿ ಅಂತ ಹೇಳಿ ವಿನಯ್ ಕುಲಕರ್ಣಿ ಪರ ವಕೀಲರು ವಾದವನ್ನ ಮಾಡಿದ್ರು. ಅಲ್ಲಿ ಕೆಲ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ತೀರ್ಪುಗಳನ್ನ ಉಲ್ಲೇಖ ಮಾಡಿ ಶ್ಯಾಮ್ ಸುಂದರ್ ಅವರು ವಾದವನ್ನ ಮಂಡನೆ ಮಾಡಿದ್ರು. ಹಲವು ಪ್ರಕರಣಗಳನ್ನ ಉಲ್ಲೇಖ ಮಾಡಿ ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡಿ ಅಂತ ಹೇಳಿ ನ್ಯಾಯಾಧೀಶರ ಬಳಿ ವಕೀಲರು ಮನವಿಯನ್ನ ಮಾಡಿಕೊಂಡ್ರು. ಕಡಿಮೆ ಶಿಕ್ಷೆ ಕೊಡಿ ಅಂತ ಕೇಳಿದ್ರು ಶ್ಯಾಮ್ ಸುಂದರ್ ಅವರು. ಅದಕ್ಕೆ ಅನೇಕ ಕಾರಣಗಳನ್ನ ಕೂಡ ಅವರು ಕೊಟ್ಟರು. ಯಾವ ಕಾರಣಕ್ಕಾಗಿ ಅಂತ ಹೇಳಿದ್ರೆ, ಯಾರನ್ನು ಸಾಯೋವರೆಗೂ ಜೈಲಲ್ಲಿ ನೋಡೋದಿಕ್ಕೆ ಆಗಲ್ಲ ಅನ್ನೋದನ್ನ ಹೇಳಿದ್ರು. ಈಗಾಗಲೇ ಅವರು ಒಬ್ಬ ಪ್ರಭಾವಿ ಸಚಿವರಾಗಿದ್ರು, ಜೊತೆಗೆ ಶಾಸಕರು ಕೂಡ ಈಗ ಆಗಿದ್ದಾರೆ. ಇಂತಹವರಿಗೆ ಈಗ ಇಂತಹ ಒಂದು ಶಿಕ್ಷೆ ಆಗಿದೆ ಅನ್ನೋದನ್ನ ಹೇಳ್ತಾನೆ. ಆರೋಪಿ ವಿನಯ್ ಕುಲಕರ್ಣಿ ಈಗಾಗಲೇ ಈ ಒಂದು ಪ್ರಕರಣದಿಂದ ತುಂಬಾನೇ ನೊಂದಿದ್ದಾರೆ. ಹಾಗಾಗಿ ವಿನಯ್ ಕುಲಕರ್ಣಿ ಅವರಿಗೆ ಕಡಿಮೆ ಶಿಕ್ಷೆಯನ್ನ ಕೊಡಿ. ಈಗಾಗಲೇ ಕುಲಕರ್ಣಿ ಅವರು ಹಾಲಿ ಶಾಸಕರು ಕೂಡ ಹೌದು ಅನ್ನೋದನ್ನ ಹೇಳಿದ್ರು. ಸಾವಿರಾರು ಜನ ಅವರ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ಆ ಕಾರಣಕ್ಕಾಗಿ ಕಡಿಮೆ ಶಿಕ್ಷೆ ಕೊಡಿ. ಒಳ್ಳೆಯ ಗುಣ ಇರುವಂತಹ ವ್ಯಕ್ತಿ ಅವರು ಅಂತ ಅನ್ನಿಸಿಕೊಂಡಿದ್ದಾರೆ ಅವರ ಕ್ಷೇತ್ರದಲ್ಲಿ. ಫಾರ್ಮ್ನಲ್ಲಿ 3,000 ಹಸುಗಳನ್ನ ಅವರು ಸಾಕಿದ್ದಾರೆ ಅನ್ನೋದನ್ನ ಕೂಡ ಮೆನ್ಷನ್ ಮಾಡಿದ್ರು. ವಿನಯ್ ಕುಲಕರ್ಣಿ ಪ್ರಾಣಿ ಪ್ರಿಯರು, ಇದು ಒಳ್ಳೆಯತನವನ್ನ ತೋರಿಸುತ್ತೆ ಅನ್ನೋದನ್ನ ಹೇಳ್ತಾನೆ. ವಿನಯ್ ಕುಲಕರ್ಣಿಗೆ ಚಿಕ್ಕ ಮಗ ಕೂಡ ಇದ್ದಾನೆ ಅನ್ನೋದನ್ನ ಹೇಳುವಂತಹ ಪ್ರಯತ್ನವನ್ನ ಮಾಡಿದ್ರು ಶ್ಯಾಮ್ ಸುಂದರ್ ಅವರು. ವಿನಯ್ಗೆ ಕುಟುಂಬದ ಜವಾಬ್ದಾರಿ ಕೂಡ ಹೆಚ್ಚಿದೆ ಅಂತ ಶ್ಯಾಮ್ ಸುಂದರ್ ಅವರು ವಾದವನ್ನ ಮಾಡಿದ್ರು. ಜೀವಾವಧಿ ಶಿಕ್ಷೆ ಕೊಟ್ಟರೆ ಎಂಥವರೂ ಕೂಡ ಬದಲಾಗ್ತಾರೆ ಅನ್ನೋದನ್ನ ಕೂಡ ಮೆನ್ಷನ್ ಮಾಡಿದ್ರು. ಸುಧಾರಣೆಗೆ ಅವಕಾಶ ಇರುವಂತಹ ಶಿಕ್ಷೆಯನ್ನ ನೀಡಿ ಅಂತ ಹೇಳಿ ಶ್ಯಾಮ್ ಸುಂದರ್ ವಿನಯ್ ಕುಲಕರ್ಣಿ ಪರ ವಾದವನ್ನ ಮಂಡನೆ ಮಾಡಿದ್ರು. ಇನ್ನು ಅಪರಾಧಿಗಳ ಅಭಿಪ್ರಾಯವನ್ನ ಕೂಡ ಕೇಳಿದಂತಹ ಜಡ್ಜ್ ಮುಂದೆ ವಿನಯ್ ಕುಲಕರ್ಣಿ ಕಣ್ಣೀರನ್ನ ಹಾಕಿದ್ರು. ಇದು ರಾಜಕೀಯ ಪ್ರೇರಿತ ಸ್ವಾಮಿ, ಸಹಿಸೋದಿಕ್ಕೆ ಆಗದವರು ನನ್ನ ವಿರುದ್ಧ ಈ ರೀತಿಯಾದಂತಹ ಪಿತೂರಿಯನ್ನ ಮಾಡಿದ್ದಾರೆ. ಧಾರವಾಡದ ಜನರನ್ನೇ ಬೇಕಾದ್ರೆ ಕೇಳಿ, ಯಾರಿಗೂ ನಾನು ಏನೂ ತೊಂದರೆ ಮಾಡಿಲ್ಲ ಅನ್ನೋದನ್ನ ವಿನಯ್ ಕುಲಕರ್ಣಿ ನ್ಯಾಯಾಧೀಶರ ಮುಂದೆ ಹೇಳ್ತಾರೆ. ನಾನೊಬ್ಬ ಕೃಷಿಕ, 3,000 ಹಸುಗಳು ಇವೆ ಅನ್ನೋದನ್ನ ಕೂಡ ನ್ಯಾಯಾಧೀಶರ ಮುಂದೆ ಹೇಳ್ತಾರೆ. ಹಸುಗಳ ಪೋಷಣೆ ಮಾಡಬೇಕು, ನನಗೆ ಕನಿಷ್ಠ ಶಿಕ್ಷೆಯನ್ನ ಕೊಡಿ ಅಂತ ಹೇಳಿ ಕಣ್ಣೀರು ಹಾಕ್ತಾ ವಿನಯ್ ಕುಲಕರ್ಣಿ ನ್ಯಾಯಾಧೀಶರ ಮುಂದೆ ಹೇಳ್ತಾರೆ.
ನಾನು ತಪ್ಪು ಮಾಡಿಲ್ಲ ಸರ್, ಯಾರೋ ಈ ರೀತಿಯಾಗಿ ರಾಜಕೀಯ ಪ್ರೇರಿತವಾಗಿ ನನ್ನನ್ನು ಸಿಲುಕಿಸುವಂತಹ ಕೆಲಸವನ್ನ ಮಾಡಿದ್ರು ಅಂತ ಹೇಳಿ ನ್ಯಾಯಾಧೀಶರ ಮುಂದೆ ಹೇಳಿದ್ದಾರೆ. ನಾಳೆ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುತ್ತೆ, ಏನಾಗುತ್ತೆ ಅನ್ನೋದು ನೋಡೋಣ. ಈಗ ಯೋಗೇಶ್ ಗೌಡರ್ ಅವರ ಕುಟುಂಬದವರು ಮಾತನಾಡಿದ್ದಾರೆ, ಸಹೋದರಿಯರು ಮಾತನಾಡಿದ್ದಾರೆ, ನೋಡೋಣ. ಅವ್ರಿಗೆ ನಮ್ಗೆ ಲೈಫ್ ಆಗ್ಬೇಕಂತೇಳಿ ನಮ್ಮ ಮನೆ ಇದು ಮಾಡಿದ್ದಕ್ಕೆ ಲೈಫ ಸಿಗಲ್ಲ ಅಂತೇಳಿ. ಯಾಕಂದ್ರೆ ನಮ್ಮ ದೊಡ್ಡ ನಾವು ಉದಯಗೌಡರು ಇದ್ದಾಗಿಂದ್ರು ಅವರು ಹೆಲ್ಪ್ ಐತಿ, ಅವ್ರ ಕೈವಾಡ್ಲಿಂತ ನಮ್ಮ ಮನೆಯಿಂದಾಗಿತ್ತು. ಅದಾದಮೇಲೆ ಮತ್ತು ಅದು ಒಂದಿಷ್ಟು ದಿನಕ್ಕೆ ನಮ್ಮ ತಮ್ಮನೂ ಅದೇ ರೀತಿ ಮಾಡ್ಬೇಕಂತ ಪ್ಲ್ಯಾನ್ ಮಾಡಿ ನಮ್ಮ ಮನೆಗೆ ಇದು ಮಾಡ್ಬೇಕಂತ ಕುಂತು ಈ ರೀತಿ ಮಾಡ್ಯಾರ. ಅದಕ್ಕೆ ನಮ್ಗೆ ಇಷ್ಟು ಲೈಫ್ ಆಗಲಿ ಅಂತೇಳಿ ನಾವು ಜೀವಾವಧಿ ಶಿಕ್ಷಣ ಆಗಲಿ ಅಂತೇಳಿ ಕೇಳ್ಕೊತೀವಿ ನಾವು. ಏನು ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ತಮ್ಮ ಎಲ್ಲರಿಗೂ ಇದರಲ್ಲಿಂತ ಆತ್ಮಕ್ಕೆ ಶಾಂತಿ ಸಿಗಲಿ. ಅವ್ರಿಗೆ ನ್ಯಾಯ ಸಿಕ್ಕೈತಿ, ನಮ್ಗೆ ಖುಷಿ ಆಗೈತೆ ರೀ ಸರ್. ಲೈಫ್ ಆಗ್ಬೇಕು ಸರ್, ಅವ್ರಿಗೆ ಜೀವಾವಧಿ ಶಿಕ್ಷಣ ಆಗಬೇಕು ಅಂತ ನಾವು ಬಯಸ್ತೀವಿ. ಆದ್ರೆ ದೇವ್ರು ಏನು ಇದು ಮಾಡ್ತಾನೆ ಅದ್ರ ಮ್ಯಾಗ ಎಷ್ಟು ಇದು ಮಾಡ್ಯಾರ. ಸೊ ಎಲ್ಲ ಇಷ್ಟ ಆದ್ಮೇಲೆ ನಾಳೆ ಶಿಕ್ಷೆ ಏನಾಗುತ್ತೆ ಅನ್ನುವಂತಹ ಕುತೂಹಲ ಅಂತೂ ಇದೆ. ಆದ್ರೆ ವಿನಯ್ ಕುಲಕರ್ಣಿ ಮುಂದಿರುವಂತಹ ಆಪ್ಷನ್ಸ್ ಏನು ಮುಂದೆ ಅಂತ ನೋಡೋದಾದ್ರೆ, ಅವರಿಗೆ ಹೈಕೋರ್ಟ್ ಮೊರೆ ಹೋಗೋದಕ್ಕೂ ಕೂಡ ಕಾಲಾವಕಾಶ ಇದೆ. 60 ದಿನಗಳ ಕಾಲಾವಕಾಶ ಇರುವಂತದ್ದು. ಏಕಸದಸ್ಯ ಪೀಠ ಆಗಿರ್ಬೋದು ಅಥವಾ ದ್ವಿಸದಸ್ಯ ಪೀಠದ ಮುಂದೆ ಕೂಡ ಅವರು ಅರ್ಜಿಯನ್ನ ಹಾಕೋದಕ್ಕೆ ಅವರಿಗೆ ಅವಕಾಶ ಇದೆ. ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋದಕ್ಕೂ ಕೂಡ ಅವರಿಗೆ 90 ದಿನಗಳ ಕಾಲ ಅವಕಾಶ ಇದೆ. ಇನ್ನೂ ತಡವಾದ್ರೆ ಯಾಕೆ ವಿಳಂಬ ಆಯಿತು ಅಂತ ಹೇಳಿ ಅದಕ್ಕೆ ಕಾರಣವನ್ನ ಕೊಟ್ಟು ಅವರು ಮೇಲ್ಮನವಿ ಹಾಕೋದಕ್ಕೂ ಕೂಡ ಅವಕಾಶ ಇದೆ. ತಡೆಯಾಜ್ಞೆ ತರದಿದ್ರೆ ಶಾಸಕ ಸ್ಥಾನದಿಂದ ವಜಾ ಆಗೋದು ಗ್ಯಾರಂಟಿ. ಹಾಗಾಗಿ ಈ ಒಂದು ವಿಚಾರದಲ್ಲಿ ಯಾವ ರೀತಿಯಾಗಿ ಇದೀಗ ನಿಲುವನ್ನ ತೆಗೆದುಕೊಳ್ತಾರೆ, ನಾಳೆ ಶಿಕ್ಷೆಯ ಪ್ರಮಾಣ ಏನು ಪ್ರಕಟ ಮಾಡ್ತಾರೆ, ಯಾವ ರೀತಿಯ ಶಿಕ್ಷೆ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಮುಂದಿನ ನಡೆ ಯಾವ ರೀತಿಯಾಗಿ ಇರುತ್ತೆ ಅನ್ನೋದನ್ನು ಕೂಡ ನೋಡೋಣ.